ಸಂತೆ ಗಂಟ ರುಕ್ಮಿಣಿ ಅತ್ತೆ ಗಂಟ್ಕೊಂಡಾಗಿರ್ತಾಳೆ. ಯಾಕೆ ಅವಳಿಗತ್ತೆ ಆಗಿಂದ ಮುಂಚೆಲೆ ನನಗತ್ತೆ ನನ್ನ ಹೆಂಗೆ ನೋಡ್ಕೊತಿದ್ರು, ಚೆನ್ನಾಗೇ ನೋಡ್ಕೊತಿದ್ರು. ಮೊದಲು ಮಗಳಿಗಿಂತ ಹೆಚ್ಚಾಗೆ ನೋಡ್ಕೊತಿದ್ರು. ನಾನು ಯಾಕೆ ಅವ್ಳಿಗೆ ಜಾಗ ಬಿಟ್ಕೊಡನೆ ಹೋಯ್ತೀನಿ. ನಾನು ಚೆನ್ನಾಗಿ ನೋಡ್ಕೊತೀನಿ ಅತ್ತೆನ. ಹೆಂಗೆ ನೋಡ್ಕೊತಿತ್ತು ಮೊದಲು, ಮನೆ ಬೀಗನೆಲ್ಲ ನನಗೆ ಕೊಟ್ಟಿತ್ತು, ಚಿನ್ನ ಒಡವೆನೆ ಅವನ್ನೆಲ್ಲ ನನಗೆ ಕೊಟ್ಟಿತ್ತು. ನಾನೇ ಬೇಡ ಅಂತ ಕೊಟ್ಬಿಟ್ಟೆ ಅಂತ ಒಳ್ಳೆಯತ್ತೆ. ಈಗ ಎಲ್ಲರಿಗೂ ಬೈತದೆ ಅಂದರೆ ಅತ್ತೆ ಕೋಪ ಬಂದಿರಬೇಕು. ಯಾಕೆ ನಾನು ಅತ್ತೆನೂ ಚೆನ್ನಾಗಿ ನೋಡ್ಕೊತೀನಿ, ಮಾವನು ಚೆನ್ನಾಗಿ ನೋಡ್ಕೊತೀನಿ, ಸೂರ್ಯ ಒಬ್ಬರು ಚೆನ್ನಾಗಿ ನೋಡ್ಕೊತೀನಿ. ಏನೋ ರುಕ್ಮಿಣಿಗೆ ಒಬ್ಬಳಿಗೆ ಏನೋ ನೋಡ್ಕೊಳಕ್ಕೆ ಬರೋದು, ನಾನು ಚೆನ್ನಾಗಿ ನೋಡ್ಕೊತೀನಿ. ಯಾಕೋ ಏನು ಅವಳು ಒಬ್ಬಳೆ ಏನೋ ನೋಡ್ಕೊಳ್ಳೋಳು. ಇನ್ನು ನಮಗೆ ಗೊತ್ತಿಲ್ವೇನೋ ಅತ್ತೆ ಮಗನ ಗಂಡನ್ನ ಹೆಂಗೆ ನೋಡ್ಕೋಬೇಕು ಅಂತ. ಏನೋ ಅವಳು ನೋಡ್ಕೊ ಕಲಿಬೇಕಾ ನಾವು? ಬೇಡ ತಕ್ಕೋ, ನಾನು ಚೆನ್ನಾಗಿ ನೋಡ್ಕೊತೀನಿ. ಈಗ ಅತ್ತೆ ಜೊತೆ ಹೋಗಿ ಅತ್ತೆ ಜೊತೆ ಕೂತ್ಕೊತೀನಿ. ಸುಮ್ಮನೆ ಇಲ್ಲ ಒಬ್ಳು ಬಂದುಬಿಟ್ಟು ಟೆರೆಸ್ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಅತ್ತೆ ಜೊತೆ ಮನೆಯವ್ರು ಮಾತಾಡ್ತಾ ಅತ್ತೆ ಹೆಂಗಿರುವೆ ಧಾರಾವಾಹಿ ಕಂಡ್ರೆ ಅತ್ತೆಗೆ ಭಾರಿ ಇಷ್ಟ. ಧಾರಾವಾಹಿ ನೋಡ್ತಾ ಕೂತ್ಕೊತೀನಿ. ಈಗ ಅತ್ತೆ ಇತ್ತೀಚೆಗೆ ಧಾರಾವಾಹಿ ನೋಡ್ತಿಲ್ಲ, ಮೊದಲು ನನ್ನ ಜೊತೆಗೆ ಕೂತ್ಕೊಂಡು ನೋಡ್ತಿತ್ತು. ಈಗ ಅತ್ತೆ ಕಡೆ ನೋಡ್ತಾನೆ ಇಲ್ಲ. ಹೋಯ್ತೀನಿ ಅತ್ತೆ ಜೊತೆಗೆ ಮಾತಾಡ್ತೀನಿ. ಸುಮ್ಮನೆ ಇಲ್ಲಿ ಒಬ್ಬಳೆ ಕಾಲ ಕಳೆಯೋದು ಬದ್ದು. ಬಾ ರುಕ್ಮಿಣಿ ಕೂತ್ಕೋ ಬಾ. ಇಲ್ಲ ಅತ್ತೆ ಕೂತ್ಕೊಳ್ಳಿ. ಅತ್ತೆ ಸಂಜೆಗೆ ಏನು ಅಡುಗೆ ಮಾಡೋದು? ರುಕ್ಮಿಣಿ ಹೇಳಿದ್ನಲ್ಲ ಚಿಕನ್ ಏನಾದ್ರು ತರಿಸೋದ ಅಂತ. ಹೌದು ಅತ್ತೆ, ಚಿಕನ್ ತರಿಸೋಣ ಅಂತ ಹೇಳಿದ್ರಿ. ಅದರಲ್ಲಿ ಏನು ಮಾಡ್ಕೊಳ್ಳೋಣ ಅಂತ. ಏನು ಮಾಡ್ಕೊಳ್ಳೋಣ? ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ, ಬಿರಿಯಾನಿ ಮಾಡ್ಕೊಳ್ಳೋಣ, ಇಲ್ಲ ಫ್ರೈ ಮಾಡ್ಕೊಳ್ಳೋಣ, ಸಾಂಬಾರು ಮಾಡ್ಕೊಳ್ಳೋಣ, ಏನು ಮಾಡೋಣ ಅಂತ. ಏನು ಬೇಕೋ ಅದು ಮಾಡ್ಕೊಂತೀನಿ. ಇಲ್ಲ ಗಂಗನ್ಗೆ ಹೇಳಿ ಏನು ಬೇಕೋ ಅದು ಮಾಡ್ಕೊಡ್ತಾಳೆ. ಏನು ಮಾಡಿಸ್ಕೊಳ್ಳೋದು? ಏನು ಮಾಡಿಸ್ಕೊಂಡ್ರೆ ಇಷ್ಟ? ನಿನ್ಗೇನು ಇಷ್ಟ? ಸೂರ್ಯಗೆಲ್ಲ ಕೇಳೋದು ತಾಳು, ಸೂರ್ಯವ್ರನ್ನೆಲ್ಲ ನಿನಗೇನು ಬೇಕೋ ಅದನ್ನ ಮಾಡಿಸ್ಕೊಂತೀನಿ ನೀನು. ಗಂಗು ಯಾವ್ದಾರು ಒಂಥರ ಮಾಡ್ಬಿಡಿ. ಎಲ್ಲರೂ ಕೇಳ್ಬಿಟ್ಟು ಪಾಪ ಅವಳುವೆ ಮಗಿನ ನೋಡ್ಕೋಬೇಕು, ಮನೆಗೆ ಹೋಗ್ಬೇಕಲ್ಲ. ಎಲ್ಲನೂ ಮಾಡ್ಬಿಟ್ಟು ಹೋದಾಳೆ, ಯಾವ್ದಾರು ಒಂಥರ ಮಾಡ್ಕೊತಾಳೆ. ಇಲ್ಲ ಅತ್ತೆ, ಗಂಗಾ ಅವರು ಒಂಥರ ಮಾಡ್ಬಿಟ್ಟು ಹೋದ್ರು ಪರವಾಗಿಲ್ಲ. ಮಿಕ್ಕಿದ್ ನಾನು ಮಾಡ್ಕೊಡ್ತೀನಿ ಬಿಡಿ. ಮಾಡಕ್ಕೆ ಬಂದದ ಚಿಕನ? ಮತ್ತೆ ಯೂಟ್ಯೂಬಲ್ಲೆಲ್ಲ ನೋಡಿ ಕಲ್ತಿದ್ದೀನಲ್ಲ. ಸರಿ ಹಂಗಿದ್ರೆ ಬಿಡು, ಯಾವ್ದು ಬೇಕು ನೋಡು. ಗಂಗುನ್ಗೆ ಸಾಂಬಾರು ಮಾಡ್ಬಿಡೋನು ಚೆನ್ನಾಗಿ. ಮೊಟ್ಟೆ ಕೋಳಿ ತರಿಸ್ಬಿಡೋದ, ಸಾಂಬಾರು ಮಾಡ್ಬಿಡು ಅಂದ್ಬಿಡು. ನಿಮ್ಗೆ ಏನಾದ್ರು ಬೇಕಾರೆ ಕಬಾಬು ಇಲ್ಲ ಬಿರಿಯಾನಿ ಇಲ್ಲ ಫ್ರೈ ಏನಾದ್ರು ಬೇಕು ಅಂದರೆ ಮಾಡ್ಕೊಳ್ಳಿ. ಸರಿ ಅತ್ತೆ, ಅದೇ ಕೇಳೋಣ ಅನ್ಕೊಂಡು ಬಂದೆ. ಅವ್ರು ಬರೋಷ್ಟ್ರೊಳಗೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಡೋಣ, ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ. ಸರಿ ಬಿಡು, ಮಾಡೋಕ್ಕಾಯ್ತದೆ. ಮತ್ತೆ ಕಾಫಿ ಟೀ ಏನಾದರೂ ಮಾಡ್ಕೊಂಡು ಬರಲಾ? ಬೇಡ ರುಕ್ಮಿಣಿ, ಏನು ಬೇಡ, ಬಾ ಕೂತ್ಕೋ ಬಾ. ಇಲ್ಲ ಅತ್ತೆ, ನನ್ನ ರೂಮ್ ಇದೆಯಲ್ಲ ಅಲ್ಲಿ ತುಂಬ ಬಟ್ಟೆ ಎಲ್ಲ ಹಾಗೆ ಇದೆ. ಅದೆಲ್ಲ ಬೆಳಗ್ಗೆ ಬಟ್ಟೆ ಹುಡ್ಕೋಕೆ ಹೋಗಿ ಎಲ್ಲ ಬಿದ್ದೋಗ್ಬಿಡ್ತು. ಅದೆಲ್ಲ ಕ್ಲೀನಾಗಿ ಜೋಡಿಸ್ಬೇಕಿದೆ, ಅದಕ್ಕೆ. ಬಟ್ಟೆ ಜೋಡಿಸ್ಬೇಕಾ? ಸರಿ ನಡಿ, ಜೋಡಿಸ್ಕೊಡೋಣ. ಅಯ್ಯಯ್ಯೋ ಬೇಡ ಅತ್ತೆ, ನಾನೇ ಜೋಡಿಸ್ಕೊತೀನಿ. ಎಷ್ಟಿದೆ? ಒಂದು ಸ್ವಲ್ಪ ಇದೆ, 1 ಅವರ್ ಆದರೆ ಸಾಕು, ಎಲ್ಲ ಆಗೋಗುತ್ತೆ. 1 ಗಂಟೆ ಬೇಕು ಬಟ್ಟೆ ಜೋಡ್ಸೋಕ್ಕೆ. ಇರೋವೆಲ್ಲನೂ ಕೆಡಗ್ಬಿಟ್ಟಿದ್ಯಾ? ಹೌದು ಅತ್ತೆ, ಅದೆಲ್ಲ ಹೇಳಿದ್ನಲ್ಲ, ಕೆಳಗಡೆ ಟಾಪ್ ಇತ್ತು, ಅದು ಹೇಳಿದ ತಕ್ಷಣ ಮೇಲ್ಗಡೆದೆಲ್ಲ ಉದುರ್ಕೊಬಿಡ್ತು. ಬುಡುಕು ಒಂದೊಂದು ಕೆಲಸ ಮಾಡೋಕೆ ಹೋಗಿ 2 ಕೆಲಸ ಮಾಡ್ಕೊತಿದ್ದಿ. ನಂದಿನಿ ಬಗ್ಗೆ ಏನನ್ಸೋದು? ಪರವಾಗಿಲ್ಲ ಅಲ್ವಾ ಅತ್ತೆ? ಏನಾದರೂ ಹೋಗಲಿ, ಅವ್ರಿಗೆ ಹಿಂಗಾದರೂ ಇರಲಿ, ಅದು ಬೇಕಾಗಿಲ್ಲ. ಆದರೆ ಇವಾಗ ಪರವಾಗಿಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಂದು ಹೊಸ್ತರಲ್ಲಿ ಒಂಥರ ಆಡ್ತಾಯಿದ್ರು. ಇವಾಗ ಏನೂ ಇಲ್ಲ, ನನ್ನ ಪಾಡಿಗೆ ನಾನಿದ್ದೀನಿ, ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅಷ್ಟೇ. ಈ ಮೊದಲು ಆಡ್ತಿದ್ರಲ್ಲ ಆ ಥರ ಏನೂ ಆಡ್ತಿಲ್ಲ, ಪರವಾಗಿಲ್ಲ. ಅವ್ರಿಗೆ ನಾನು ಅವ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೂ ಓಕೆ, ಮೊದಲಿಗಿಂತ ಎಷ್ಟೋ ಬೆಟರ್ ಆಗಿದ್ದಾರೆ ಇವಾಗ. ಸರಿ ಅತ್ತೆ, ನಾನು ಬರ್ತೀನಿ, ನನ್ನ ಕೆಲಸ ಇದೆ. ಸರಿ ಹೋಗು. ಅಲ್ಲ ಪರವಾಗಿಲ್ವಲ್ಲ ಈಗ? ನಂದಿನಿಗೆ ಏನಾಗಿದೆ? ಇದೇ ಬುದ್ಧಿಯ ಮೊದಲು ಕಲ್ತಿದ್ರೆ ನಾನಿಗೆ ಸುರಿಗೆ ಇನ್ನೊಂದು ಮದುವೆ ಮಾಡ್ತಿದ್ದೆ. ಅವನ್ನೇನಕ್ಕೆ ಸಂಸಾರದಲ್ಲಿ ಒಂದೊಂದಲ್ದೇ 2 ಮದುವೆ ಮಾಡಿಬಿಟ್ಟು ಕಷ್ಟದಲ್ಲಿ ಸಿಗಿಸ್ತಿದ್ದೆ. ಇವಳಿಗೇನಾಗಿದ್ದು? ಈ ಕಲೆ ಬುದ್ಧಿನ ಮೊದಲೇ ಕಲ್ತಿದ್ರೆ ಆಯ್ತಿತ್ತಲ್ಲ. ಎಲ್ಲೋ ಸೂರಿ ಮೊದಲೇ ಕರ್ಕೊಬಂದಿಡ್ಬೇಕಾಯ್ತು ಇವಳನ್ನ. ಕರ್ಕೊಬಂದ್ಬಿಟ್ಟಿದ್ರೆ ಕಲಿಯೋಳ ಏನೋ. ಇಲ್ವೇನೋ ಬಿಡು, ಕಲಿತಿತ್ತಿಲ್ವೇನೋ. ಈಗ ಏನೋ ರುಕ್ಮಿಣಿ ಅವಳಲ್ಲ ಅನ್ನೋ ಚಟಕ್ಕೇನೋ ಹಂಗೆ ಆಡ್ತಾ ಕೂತಾಳೆ. ರುಕ್ಮಿಣಿ ಅವಳಲ್ಲ ಅನ್ನೋ ಒಟ್ಟಿಗೆ ಕಿಚ್ಚಿಗೆ ಹಂಗೆ ಬುದ್ಧಿ ಕಲಿತಿರ್ಬೇಕು. ಇಲ್ಲ ಅಂದಿದ್ರೆ ಯಾರು ಇರಬೇಕು, ಎದುರಾಳಿಗಳಿದ್ರೆ ಮಾತ್ರ ಅವರು ಚೆನ್ನಾಗಿ ಬುದ್ಧಿ ಕಲಿಯೋಕ್ಕಾಗೋದು, ಚೆನ್ನಾಗಿ ಏನಾದ್ರು ಇರೋಕ್ಕಾಗೋದು. ಇಲ್ಲ ಅಂದರೆ ಸೋಂಬೇರಿ ಥರ ಹಾಡ್ತಾರೆ. ಕಲಿತಿತ್ತಿಲ್ಲ ನೆಟ್ಟಿಗೆ ಮೊದಲು ಒಬ್ಬಳೆ ಇದ್ಲು, ಹೆಂಗಾರೋಗ್ಲಿ ನಾನೇ ಅನ್ಕೊಂಡು. ಈಗ ರುಕ್ಮಿಣಿ ಬಂದಮೇಲೆ ಎಲ್ಲೋ ಅವಳು ಚೆನ್ನಾಗಿ ಮಾಡ್ಬಿಡ್ತಾಳೆ, ಅವಳು ಚೆನ್ನಾಗಿ ನೋಡ್ಕೊಬಿಡ್ತಾಳೆ ಅಂದ್ಬಿಟ್ಟೇನೋ ಬುದ್ಧಿ ಕಲ್ತ್ಕೊಂಡವಳೆ. ಕಲೀಲಿ ಏನೋ ಜಗಳ ಕಲ ಆಗಿದ್ರೆ ಸಾಕು ಮನೇಲಿ. ಅತ್ತೆ ಏನು ನಂದಿನಿ? ಅದೇ ಯಾರು ರೂಮರು ಒಬ್ಬಳೆ ಕೂತಿ ಬೇಜಾರಾಯ್ತಿತ್ತು, ಅದಕ್ಕೆ ಕೂತ್ಕೊಳ್ಳೋದಂತ ಬಂದೆ. ಬೇಜಾರಾಯ್ತಾ? ಟಿವಿನಾರು ನೋಡುವೆ? ಆದರೂ ಬೇಜಾರಾಯ್ತಿತ್ತು. ಮತ್ತೆ ಇನ್ನೇನು ಮಾಡೋದು? ಮನೆ ಕಳುವೆ? ನಿದ್ದೆ ಬತ್ತಿಲ್ಲ ಕಣತೆ, ನಿದ್ದೆ ಬತ್ತಿಲ್ಲ. ಏನಾದ್ರು ತಿಂದೀಯಾ? ಇಲ್ಲ, ಏನು ಬೇಡ ಅನ್ಕತ್ತೆ. ನಿಮ್ಮ ಅವ್ವನ ಮನೆಗೆ ಹೋಗ್ಬಿಟ್ಟು ಬಂದೀಯಾ? ಬೇಜಾರಾಯ್ತದೆ ಅಂತಿದ್ದಿ? ಇಲ್ಲ, ಅಲ್ಲಿಗೆ ಏನು ಮಾಡಕ್ಕೆ ಹೋಗೋಣ ಈಗ, ಹೋಯ್ಕಿಲ್ಲ ಈಗ. ಸರಿ ಕೂತ್ಕೊಪ್ಪ. ಅತ್ತೆ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಯಾತಕ್ಕೆ? ಅಲ್ಲ ಕಣತೆ, ಯಾಕಂತ ಕೇಳ್ತಿದ್ದೀರಲ್ಲ. ಅದಕ್ಕೆ ಸರಿ ಬಿಡು. ಈಗೇನು ತಿತ್ಕೊಂಡು ಮಾಡ್ಕೊಂಡು ಹೋದ್ರೆ ಸಾಕೋಕತ್ತೆ. ಏನು ತಪ್ಪಾಯ್ತು ಅಂತ ಈಗೇನಿಗೆ ಮಾಡಕ್ಕೆ ಕೇಳಕ್ಕೆ ಬಂದಿದ್ದಿ? ಸರಿ ಬಿಡು ಹೋಗ್ಲಿ. ಅಲ್ಲ ಕಣತೆ, ಗೊತ್ತಿಲ್ಲದೇನೋ ತಪ್ಪು ಮಾಡ್ಬಿಟ್ಟೆ ಕಣತೆ. ಅಲ್ಲ ನೀವು ಏನಂದಿನಿ? ಏನು ಅರ್ಥ ನೀನು ಮಾತಾಡೋ ಚಂದ? ಹೊರಸ ತಪ್ಪಾಯ್ತು ಅಂತಿದ್ದಿ, ಹೊರಸ ಹಿಂಗಂತಿದ್ದಿ. ನಿಮ್ದು ಅಮ್ಮಯ್ಯ ಕಣತೆ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಏನೋ ಗೊತ್ತಿಲ್ಲ, ನಾನು ಮಾಡ್ಬಿಟ್ಟೆ. ಸುಳ್ಳು ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟೆ. ಅದ್ರ ನಂದಿಂದ ಏನೂ ತಪ್ಪಿಲ್ಲ ಕತೆ, ಬರೀ ಸುಳ್ಳು ಹೇಳಿದೆ ನಾನು. ಬೇಕು ಅಂತ ಏನೂ ಹೇಳಲಿಲ್ಲ. ಅವನ ಮಾತು ಕೇಳ್ಕೊಂಡು ಕತೆ ಹೆಂಗೆ ಹೇಳಿದ್ದು, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅಲ್ಲ ಹೊಟ್ಟ ಮೇಲೆ ಒಲೆ ಉಳಿತು, ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಂತಿದ್ದೆಲ್ಲ, ಅದೇ ಕೆಲಸ ಮೊದಲು ಮಾಡಿದರೆ ಹಿಂಗೆಲ್ಲ ಆಯ್ತಾಗಿದ್ದಿಲ್ಲ. ಏನೋ ತಪ್ಪಾಯ್ತು ಅಂತ ಅರ್ತ್ಕೊಂಡು ತಿತ್ಕೊಂಡು ಬಂದಿದ್ದು ನೀನೇ. ನೀನು ಮಾತ್ರ ನೆಟ್ವಾಗ ಬುದ್ಧಿ ಕಲಿ. ಮಧ್ಯೆ ಏನಾರು ತಟ್ಕಿಟ್ಲು ಮಾಡ್ಗಿಟ್ಬಿಟ್ಟು ಆಮೇಲೆ
ಅಲ್ಲ ಕಣತೆ ನಂಬಿಕೆ ಇಲ್ವಾ ನನ್ನ ಮೇಲೆ? ಇದು ನಂಬಿಕೆ ಪ್ರಶ್ನೆ ಇಲ್ಲ ಕಣ್ಣಂದಿನಿ, ನಂಬಿಕೆ ಪ್ರಶ್ನೆ ಇಲ್ಲ. ಸುಮ್ಮನೆ ನೀನು ಅದಿದು ಮಾಡಕ್ಕೆ ಹೋಗ್ಬೇಡ. ಹೆಂಗೋ ನಿಮ್ದೇಗಿವಿ ಅದಿದು ಕಿತಾಪತಿ ಮಾಡಕ್ಕೆ ಹೋಗ್ಬೇಡ. ನಿಂದ ಅಮ್ಮ ಕಣ್ಣಂದಿನಿ, ನೀನು ನಂಬಕ್ಕೆ ಒಂದ್ಸಲ 2 ಸಲ ತಪ್ಪು ಮಾಡಿದ್ಯಾ. ತಪ್ಪು ಮೇಲೆ ತಪ್ಪು ಮಾಡ್ಕೊಂಡು ಹೋಗಿದ್ದಿ. ಏನೋ ಬೇರೆಯವ್ರಾಗಿದ್ರೆ ಕೆಮ್ಸ್ತಿತ್ತಿಲ್ಲ. ನಾನು ಏನೋ ಬದಲಾಗಿದ್ದೀಯ ಅಂತ ನಂಬ್ಕೊಂಡು ಬದಲಾಗಿಲ್ಲ. ನೀನು ಸುಮ್ಮನೆ ನಾಟಕ ಆಡ್ತಾ ಇದ್ರೆ ಮೊದ್ಲಂಗೆ ಅದು ನಿನ್ನ ಕರ್ಮ ನಂದಿನಿ. ಅದು ನನಗೇನು ತಟ್ಟಕ್ಕಿಲ್ಲ, ನಾನೇನೋ ನಂಬ್ಕೊತೀನಿ. ಅದನ್ನ ನೀನು ಇನ್ನೂ ಮುಂದುವರ್ಸೋರು, ಅದು ನಿನ್ನ ಕರ್ಮ. ನಾನು ಏನು ಮಾಡಾನೆ ಅಲ್ವಾ? ಸರಿ ಬಿಡು, ಏನೋ ತಪ್ಪಾಯ್ತು ಅಂತ ಕೇಳ್ತಿದ್ದಿ. ಸರಿ ಬಿಡು, ಬೇಜಾರು ಮಾಡ್ಕೋಬೇಡ. ಬಸ್ರಿ ಹೆಂಗ್ಸ್ ಬೇರೆಯ ಹೊಸ್ಕಟಾಗಿ ಮಗಿನ ನೋಡ್ಕೊಂಡು ಉಣ್ಕ ತಿನ್ಕೊಂಡು ನಿಮ್ದೇಗೆ ನಿದ್ದೆಗಿದ್ದೆ ಮಾಡ್ಕೊಂಡು ಆತಗಿತ ಓಡಾಡ್ಕೊಂಡು ಸುಮ್ಮನಿರು ನೀನು. ಸರಿ ಕಣತೆ, ಸರಿ ಕತ್ ಬಿಡಿ. ಸೂರಿ ಬಾ, ಸೂರಿ ಕುತ್ಕೋ ಬಾ. ಅಮ್ಮ ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಕಡೆ. ಏನಂತದಿ ಸೂರಿ, ಏನಂತದಿ? ಹ್ಞೂ ಅಮ್ಮ. ಯಾಕೆ ಬೇಜಾರದಿ ಬಿಡು, ಏನು ಮಾಡೋಕ್ಕಾಯ್ತೀರಾ? ಬೇರೆ ಕಡೆ ಅಲ್ವಾ? ಏನು ಮೊದಲಿಂದ ರೂಢಿಯಾಗಿದ್ದೆ, ಈಗ ಬೇರೆ ಕಡೆ ಹಾಕ್ಬಿಟ್ರು ಅಂತ ಬೇಜಾರು ಮಾಡ್ಕೊತಿದ್ಯಾ? ಸಿಕ್ಕಿಲ್ಲ ಬಿಡು, ಹೋದ್ರೆ ಹೋಗ್ಲಿ. ಹೋಗಿದ್ದು ಬರೋದು ಮಾಡುವಂತೆ. ಇಲ್ಲಮ್ಮ, ತುಂಬ ದೂರ ಆಗುತ್ತೆ. ಆ ಥರ ಎಲ್ಲ ಮಾಡಿದ್ರೆ ಸಿಕ್ಕಾಪಟ್ಟೆ ದೂರ ಆಗ್ಬಿಡುತ್ತಮ್ಮ. ಒಪ್ಕೊಂಡು ಮಾಡೋಕ್ಕಾಗಲ್ಲಮ್ಮ. ಒಂದು 2 ಅವರ್ ಜರ್ನಿ ಇರ್ಬೋದು. ದಿನ 2 ಅವರ್ ಹೋಗಿ ಬಂದು ಆಗುತ್ತಮ್ಮ. ಜರ್ನಿಲೇ 4 ಅವರ್ ಕಳೆದೋಗುತ್ತಲ್ಲ. ಸರಿ ಬಾ, ಏನಾರು ಹೋಗ್ಲಿ ಕುತ್ಕ ಮಾತಾಡೋದಂತೆ. ಬಾ, ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು? ಹೇಳ್ಕೋಬೇಕಾಯ್ತು ಬೇಡ ಇಲ್ಲೇ ಇರ್ತೀನಿ ಅಂತ. ನಾವು ಹೇಳೋದೆಲ್ಲ ಕೇಳ್ತಾರಮ್ಮ, ಈ ಥರ ಮಾತಾಡ್ತಿರಲ್ಲ ನೀವು. ಅಲ್ಲ ಕನ್ಸೂರಿ, ಏನೇನೋ ಮಾಡಿಸ್ಕೊತಾರಲ್ಲ, ಮಾಡಿಸ್ಕೋಬೋದಿತ್ತು ಕನ್ಸೂರಿ. ಅವ್ರೇನಮ್ಮ ಮಾಡ್ಕೊಡ್ತಾರೆ? ಟ್ರಾನ್ಸ್ಫರ್ ಲೆಟರ್ ಕೊಟ್ಬಿಟ್ಟು ಅಮ್ಮ. ಇನ್ನು ಎಷ್ಟು ದೂರ ಆಯ್ತದೆ ಇಲ್ಲಿಂದ? ತುಂಬ ದೂರ ಇದೆ ಅಮ್ಮ. 2 ಅವರ್ ಅಂತ ಹೇಳಿದ್ನಲ್ಲ, ಅದು ಸಿಟಿಯನ್ನು ಹಾಕಿಲ್ಲ, ಫುಲ್ ಹಳ್ಳಿಗೆ ಹಾಕ್ಬಿಟ್ಟಿದ್ದಾರೆ. ಏನು ಅಲ್ಲಿ ರೋಡ್ ಎಲ್ಲ ಸರಿ ಇಲ್ಲ, ಅಪ್ ಆ್ಯಂಡ್ ಡೌನ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಏನು ಮಾಡೋದೀಗ? ತಲೆ ಕೆಡೋದಂಗೆ ಆಗ್ಬಿಡೋದಲ್ಲ. ಸೂರಿ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಇಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ ನೀವು. ರೀ ಬಂದ್ರಾ? ರುಕ್ಮಿಣಿ ಹೇಳಿ ಅತ್ತೆ, ಏನಾಯ್ತು? ರುಕ್ಮಿಣಿ ವರ್ಗಾವಣೆ ಮಾಡ್ಬಿಟ್ರಂತೆ. ಹೌದಾ? ಎಲ್ಲಿಗಂತೆ? ತುಂಬಾ ದೂರವಂತೆ. ಹೌದಾ? ಹಾಗಿದ್ರೆ ಏನು ಮಾಡೋದು? ಯೋಚನೆ ಮಾಡೋದು ತಕೊಳ್ಳಿ. ಅದು ಯಾಕೆ ಅಷ್ಟಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದೀರಿ ಅಲ್ಲವೇ? ಏನೋ ಒಂದು ಮಾಡೋಕ್ಕಾಯ್ತದೆ. ಸೂರಿ ಬೈಡಿ, ಕೈ ಕಾಲು ತೊಳ್ಕೊಂಡು ಬಳಿ ಕಾಟು ಕುಡಿ ಕುತ್ಕೊ ಬಳಿ. ಏನು ತಲೆನೋದಿಲ್ಲ ನಾವು ಬುಡ್ಸ್ಕಿಸ್ಕೊಬಿಟ್ಟು. ಅಲ್ಲ ಕನ್ಸೂರಿ, ಏನೋ ಆಯ್ಕಿಲ್ಲ ಬಿಡಿ. ನೀವು ಇಷ್ಟಕ್ಕೆ ತಲೆ ಕೆಡ್ಸ್ಕೊ ಕೂತ್ಕೊಂಡ್ರೆ ಆದದ? ಅಲ್ಲ, ಈಗ ಹೋಗ್ತಿದ್ನಲ್ಲ ಡ್ಯೂಟಿಗೆ, ಅದು ತುಂಬ ಹತ್ರ ಇತ್ತು, ಎಲ್ಲಕ್ಕೂ ಅನುಕೂಲ ಆಗ್ತಾ ಇತ್ತು. ಇವಾಗ ದೂರ ಹೊರಟೋರು ಏನು ಮಾಡೋದು ಅಂತ. ಏನು ಮಾಡೋಕ್ಕಾಗುತ್ತೆ ಬಿಡಿ. ನೀವು ಎಷ್ಟೇ ಯೋಚನೆ ಮಾಡಿದ್ರು ಆಲ್ರೆಡಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಮತ್ತಿನ್ನೇನು ಮಾಡ್ತೀರಾ? ಏನು ಮಾಡೋಕ್ಕಾಗೋದಿಲ್ಲ. ಏನು ಜಾಬ್ ಕ್ವಿಟ್ ಮಾಡೋಕ್ಕಾಗುತ್ತಾ? ಇಲ್ಲ, ಏನೋ ಒಂದು ಮಾಡಿದ್ರೆ ಆಗುತ್ತೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.